ಹಾಂ ಇದಕ್ಕೆ ಅವ್ರು ಕೃಷ್ಣ ಬೈರೇಗೌಡರು ಹೇಳಬೇಕಲ್ಲ ಉತ್ತರನ. ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ. ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತೇಳಿ ಕಂಡ್ಕಂಡವ್ರ ಮನೆಗೆಲ್ಲ ಹೋಗಿ ಪ್ರೆಷರ್ ಹಾಕಿ ಇವತ್ತು ನೀವು ಎದುರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತಗೊಂಡು, ಇಲ್ಲಾಂದರೆ ನಿಮ್ಮನ್ನು ನೀವು ಹೇಳಿಕೆ ಕೊಡದೇ ಇದ್ದೀರಿ ಬಂದು ಪರ್ಮನೆಂಟಾಗಿ ನೀವು ಪ್ರಾಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ಅಂತೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ ಕೇಸ್ಗಳಾಗ್ತೀವಿ ಅಂತೇಳಿ ಎಷ್ಟು ಕುಟುಂಬದ ಹೆಣ್ಣು ಮಕ್ಕಳಿಗೆ ಮಾತಾಡಲಿಲ್ಲ ನೀವು? ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೇ ಇದ್ದರೆ ನಿಮ್ಮನ್ನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ? ಎಷ್ಟು ಜನಕ್ಕೆ ಹೋಗಿ ಮಾತಾಡಿದ್ದೀರಿ ನೀವು? ರೇವಣ್ಣಂಗೆನೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡು ಅಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿ ವಿಲಿ ರೇವಣ್ಣ ಅವ್ರ ಹೇಳಿಕೆ. ನಾವು ಹೇಳಿದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ. ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು? ಪಿ ಪಿ ಚೇಂಜ್ ಮಾಡ್ತೀರಿ, ಮೊದಲು ಪಿ ಪಿ ಹಾಕೊಂಡ್ರಿ. ಯಾಕೆ ರಾಜೀನಾಮೆ ಕೊಟ್ಟ ಪಿ ಪಿ? ಯಾಕೆ ಕೊಟ್ಟರವರು ರಾಜೀನಾಮೆನ? ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ? ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋದು ನೀವು. ಇದಕ್ಕೆ ಹೇಳಿದ್ದೆ ನಾನು ಬೂಮ್ರ್ಯಾಂಗ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ. ಭಾಳ ದಿವಸ ಇದನ್ನು ತಳ್ಳಕ್ಕಾಗಲ್ಲ. ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೆ ಗೊತ್ತಾಗ್ತದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.